ಇಡೀ ಪ್ರಪಂಚವೇ ತನ್ನತ್ತ ಗಮನ ಸೆಳೆದಿರುವಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರ ಜನವರಿ 22ರಂದು ಲೋಕಾರ್ಪಣೆ ಆಗಲಿದೆ. ಇದಕ್ಕಾಗಿ ಇಡೀ ದೇಶದ ಜನತೆ ಕಾದು ನಿಂತಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿ ಕೂಡ ರಾಮನ ಭಕ್ತರು ಮಂತ್ರಾಕ್ಷತೆಯನ್ನು ಹಂಚುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರುವುದು ಇದು ಮೈಸೂರಿನ ಪ್ರತಿಷ್ಠಿತ ದೇವರಾಜ ಅರಸು ರಸ್ತೆ. ಇಲ್ಲಿ ಜಾತಿ ಭೇದ ಮತ ಪಂಥವನ್ನ ಲೆಕ್ಕಿಸದೆ ರಾಮನ ಭಕ್ತರು ಮಂತ್ರಾಕ್ಷತೆಯನ್ನ ನೀಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನರೆನ್ನದೆ ಪ್ರತಿ ಅಂಗಡಿಗಳಿಗೂ ಕೂಡ ತೆರಳಿ ರಾಮನ ಭಕ್ತರು ಮಂತ್ರಾಕ್ಷತೆಯನ್ನ ನೀಡ್ತಿದ್ದಾರೆ. ಅದರಲ್ಲೂ ಮುಸ್ಲಿಂ ಜನತೆಗೂ ಕೂಡ ರಾಮನ ಅಕ್ಷತೆಯನ್ನ ಅಂದ್ರೆ ರಾಮ ಮಂತ್ರಾಕ್ಷತೆಯನ್ನ ನೀಡುವ ಮೂಲಕ ಜನವರಿ 22ರಂದು ನಡೆಯುವಂತಹ ಈ ಒಂದು ರಾಮ ಜನ್ಮಭೂಮಿಯ ಉದ್ಘಾಟನಾ ಸಂದರ್ಭದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತೇಳಿ ಆಹ್ವಾನವನ್ನು ನೀಡುವುದರ ಜೊತೆಗೆ ಮಂತ್ರಾಕ್ಷತೆಯನ್ನು ಕೂಡ ನೀಡ್ತಿದ್ದಾರೆ. ಇವತ್ತಿನಿಂದ ಮೈಸೂರಿನ ಪ್ರತಿ ಬೀದಿಗಳಿಗೂ ತೆರಳಿ ಮನೆಗೂ ತೆರಳಿ ಮಂತ್ರಾಕ್ಷತೆಯನ್ನ ನೀಡುವುದರ ಜೊತೆಗೆ ರಾಮನ ಜಪವನ್ನ ಮಾಡ್ತಿದ್ದಾರೆ. ಕಣದಲ್ಲೂ ರಾಮ ನಾಮ ಇಲ್ಲದೆ ಏನೂ ಇಲ್ಲ ಅಂತೇಳಿ ರಾಮನ ಭಜನೆಯನ್ನ ಮಾಡ್ತಿದ್ದಾರೆ. ಪ್ರತಿ ಬೀದಿಯಲ್ಲೂ ಕೂಡ ತೆರಳಿ ರಾಮನ ಭಜನೆಯನ್ನ ಮಾಡುವುದರ ಜೊತೆಗೆ ಮಂತ್ರಾಕ್ಷತೆಯನ್ನು ಕೂಡ ನೀಡ್ತಿದ್ದಾರೆ. ಆ ಮೂಲಕ ರಾಮನನ್ನ ಸ್ಮರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಅರಸು ರಸ್ತೆ, ಶಿವರಾಂಪೇಟೆ, ದೇವರಾಜ ಮಾರ್ಕೆಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಮಂತ್ರಾಕ್ಷತೆಯನ್ನು ಹಂಚುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಅಂದ್ರೆ ಸಮಿತಿಯ ಸದಸ್ಯರುಗಳಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಉದ್ಘಾಟನೆ ಆಗ್ತಿದೆ. ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ನೀವು ಮಂತ್ರಾಕ್ಷತೆಯನ್ನು ಹಂಚ್ತಿದ್ದೀರಿ. ಎಲ್ಲೆಲ್ಲಿ ಹಂಚಬೇಕು ಅಂತ ನಿರ್ಧಾರ ಮಾಡಿದ್ರಿ? ಈವರೆಗೆ ಎಷ್ಟು ಮನೆಗಳಿಗೆ ಹಂಚಿದ್ದೀರಿ? ಇದು ಈ ಅಕ್ಷತೆ ಏನಿದೆ, ನಮ್ಮ ರಾಮಲಲ್ಲ ಅಕ್ಷತೆ ಅಯೋಧ್ಯೆಯಿಂದ ಬಂದಿದೆ. ಆ್ಯಂಡ್ 3 ದಿನಗಳು ನಾವು ಸತತವಾಗಿ ಇಡೀ ಮೈಸೂರು ಹಂಚಲಿಕ್ಕೆ ನಮ್ಮ ಪ್ರಯತ್ನ. ಪ್ರತಿಯೊಬ್ಬರಿಗೂ ನಮ್ಮ ಅಕ್ಷತೆ ಕಾಳು ದೇವರದು ಪ್ರಸಾದ ತಲುಪಲೇಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಧ್ಯೇಯ ಕೂಡ. ಈ ಜನವರಿ 22ನೇ ತಾರೀಕು ಅಖಂಡ ಭಾರತ ಒಂದಾಗಿ ನಮ್ಮ ಹಿಂದುತ್ವದ ಅತಿ ದೊಡ್ಡ ಹಬ್ಬ ಅಂತ ನಮ್ಮ ಭಾವನೆ. ರಾಮ್ಲಲ್ಲಾಗೆ ನಾವು ಸಲ್ಲಿಸಬೇಕಾಗದಂಥ ಒಂದೇ ಒಂದು ಅದು ಕೃತಜ್ಞತೆ ಆಗ್ಬೋದು, ಋಣ ಆಗ್ಬೋದು, ನಮ್ಮ ಏಕೈಕ ದೈವ ಶ್ರೀರಾಮನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. 22ನೇ ತಾರೀಕು ಪ್ರತಿಯೊಬ್ಬ ಹಿಂದೂನು ಸೆಲೆಬ್ರೇಟ್ ಮಾಡಬೇಕು. ಲೆಟ್ ಅಸ್ ಆಲ್ ಸೆಲೆಬ್ರೇಟ್ ಟುಗೆದರ್ ಅನ್ನೋದು ನಮ್ಮ ಧ್ಯೇಯ. ಈಗ ಹಿಂದೂ ಮುಸ್ಲಿಂ ಕ್ರೈಸ್ತ ಜಾತಿ ಮತ ಪಂಥಗಳಿಲ್ಲದೆ ಎಲ್ರಿಗೂ ಕೂಡ ಮಂತ್ರಾಕ್ಷತೆಯನ್ನ ನೀಡ್ತಿದ್ದೀರಿ ಸರ್. ಈಗ ಜನವರಿ 22ಕ್ಕೆ ಆಹ್ವಾನ ನೀಡಲಿಕ್ಕೆ ಮುಂದಾಗ್ತಿದ್ರಿ, ಹೇಗೆ ಅನ್ನಿಸ್ತಿದೆ? ನಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ನಮ್ಮದು ಇದು ಒಂಥರ ರಾಮರಾಜ್ಯ ಉದಯ ಆಗ್ತತ್ರ ಅನ್ನಿಸ್ತಾ ಇದೆ. ಕನಿಷ್ಠ ನಾವು 550 ವರ್ಷ ನಂತರ ನಾವು ಪುಣ್ಯ ಮಾಡಿರೋದು. ಸೊ ನಮ್ಮ ಕಣ್ಣಿಂದ ಈ ದೇವಸ್ಥಾನ ಕಟ್ತಾರೆ ನಾವು ನೋಡ್ತಾ ಇದ್ದೀನಿ. ಸೊ ಇವತ್ತು 22 ಜನವರಿಗೆ ಈ ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಇದೆ. ಸೊ ಇದು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಈ ಮಂತ್ರಾಕ್ಷತೆ ಫಸ್ಟು ಅಯೋಧ್ಯೆಯಿಂದ ಬೆಂಗಳೂರು ಬಂದಿದೆ, ಬೆಂಗಳೂರಿಂದ ಮೈಸೂರು ಬಂದಿದೆ, ಮೈಸೂರಿಂದ ಕನಿಷ್ಠ 160 ಶಾಖೆಗಳಿಗೆ ಮನೆ ವಸ್ತಿ ಅಂಗಡಿ ಕೂಡ ಮನೆ ಫ್ಯಾಕ್ಟ್ರಿ ಯಾವುದೂ ಹಿಂದೆ ಇರಬಾರ್ದು. ಸೊ ಎಲ್ಲ ರಾಮ ಭಕ್ತರಿಗೆ ಮನೆ ಡೋರ್ ಟು ಡೋರ್ ಹೋಗಬೇಕು. ಸೊ ಇವತ್ತು ನಾವು 3 ದಿನ ಆಯಿತು ನಾವು ಅಂಗಡಿ ಮನೆಗೆ ಹೋಗಿಲ್ಲ. 3 ದಿನ ಕನಿಷ್ಠ ಒಂದು 50 ಜನ ರಾಮ ಭಕ್ತರು ಎಲ್ಲ ಬೀದಿ ಮನೆ ಹೋಗ್ಬಿಟ್ಟು ಮಂತ್ರಾಕ್ಷತೆ ನಾವು ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಈ ನ್ಯೂಸ್ 1 ಚಾನಲಿಂದ ಮಾತಿನ ನಾವು ಹೇಳ್ಕೊತೀನಿ ಒಂದೇ ಮಾತು, ಎಲ್ಲ ನಮ್ಮ ಹಿಂದೂಗಳು ಎಲ್ಲ ನಮ್ಮ ಭಾರತೀಯರು 22 ಜನವರಿಗೆ ದಯವಿಟ್ಟು 5 ದೀಪ, ಕಡಿಮೆ ಅಂದರೆ 5 ದೀಪ ಅಂಗಡಿ ಮನೆ ಫ್ಯಾಕ್ಟ್ರಿ ಎಲ್ಲ ಹಚ್ಕೊಳ್ಳಿ. ಹೆಂಗೆ ಅನ್ನಿಸ್ಬೇಕು ಅಂದರೆ ನಮಗೆ ದೀಪಾವಳಿ ಬಂದಿದೆ, ದೀಪೋತ್ಸವ ಹತ್ರ ಅನ್ನಿಸ್ಬೇಕು. ಜೈ ಶ್ರೀರಾಮ್. ಒಂದೆಡೆ ಮೈಸೂರಿನಲ್ಲಿ ಅರಳುತ್ತಿರುವಂತಹ ಮೂರ್ತಿ ಅಂದ್ರೆ ಮೈಸೂರಿನ ಕಲಾವಿದರು ಅಯೋಧ್ಯೆಯ ಶ್ರೀರಾಮ್ಲಲ್ಲ ಮೂರ್ತಿಯನ್ನ ಕೆತ್ತಿದ್ದಾರೆ. ಮತ್ತೊಂದೆಡೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣಶಿಲೆ ಕಲ್ಲು, ಇದ್ರ ಜೊತೆಗೆ ಮೈಸೂರಿನಲ್ಲಿ ಮಂತ್ರಾಕ್ಷತೆಯನ್ನು ಕೂಡ ನೀವು ಹಂಚ್ತಿದ್ದೀರಿ. ಎಷ್ಟು ಖುಷಿ ಆಗ್ತಿದೆ ಸರ್? ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದರೆ ಮೈಸೂರವರು ಅರುಣ್ ಯೋಗಿರಾಜ್ ಅವರು ಈ ಮುಖಾಂತರ ಅವರ ಪ್ರತಿಮೆಯನ್ನು ಕೆತ್ತಿ ಅದು ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಹೆಮ್ಮೆ ಮೈಸೂರವ್ರಿಗೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಇದು ಇಲ್ಲಿ ಮಂತ್ರಾಕ್ಷತೆಯನ್ನು ಹಂಚುತ್ತಿರುವಂತಹ ಕಾರ್ಯಕರ್ತರ ಮಾತು. ಮೈಸೂರಿನಲ್ಲಿರುವಂತಹ ಪ್ರತಿ ಮನೆ ತೆಗೆದು ಮುಸ್ಲಿಂ ಕ್ರೈಸ್ತ ಬೌದ್ಧ ಹೀಗೆ ಯಾವುದೇ ಜಾತಿಯನ್ನ ನೋಡದೆ ಎಲ್ರಿಗೂ ಕೂಡ ಮಂತ್ರಾಕ್ಷತೆಯನ್ನ ನೀಡ್ತಿದ್ದಾರೆ. ಜೊತೆಗೆ ಜನವರಿ 22ರಂದು ಅಯೋಧ್ಯೆಗೆ ಆಹ್ವಾನವನ್ನು ನೀಡುವುದರ ಜೊತೆಗೆ ಪ್ರತಿ ಮನೆಯಲ್ಲೂ ಕೂಡ
ದೀಪವನ್ನ ಬೆಳಗುವ ಮೂಲಕ ದೀಪಾವಳಿಯ ಹಬ್ಬದ ರೀತಿ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ದಿನವನ್ನ ಆಚರಿಸಿ ಅಂತೇಳಿ ಮನವಿಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.